ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ತಾಂಡವ್ಗೆ ಊಟ ಬರುತ್ತೆ. ಆ ಕಡೆ ಈ ಕಡೆ ಓಡಾಡಿಕೊಂಡು ಡೋರ್ ಹತ್ರನೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಗ ಶ್ರೇಷ್ಠ ಅಲ್ಲಿ ಬಂದುಬಿಟ್ಟು, ತಾಂಡವ್ ನಿಂಗೆ ಹುಷಾರಿಲ್ಲ ತಾನೇ, ಯಾಕೆ ಓಡಾಡ್ತಾ ಇದೆಯಾ, ಹೋಗಿ ಮಲ್ಕೋ ಅಂತ ಹೇಳಿದಾಗ, ಫುಡ್ ಆರ್ಡರ್ ಮಾಡಿದ್ದೆ, ಅದು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಅದಕ್ಕೆ ಅಂತ ತಾಂಡವ್ ಹೇಳ್ತಾನೆ. ಏನೋ ಫುಡ್ ಆರ್ಡರ್ ಮಾಡಿದ್ಯಾ? ಆಗಲೇ ನಾನು ಫುಡ್ ಆರ್ಡರ್ ಮಾಡಿದ್ರೆ ಹೊರಗಡೆ ಫುಡ್ ಬೇಡ ಹಾಗೆ ಹೀಗೆ ಅಂತ ಹೇಳಿದೆ. ಈಗ ನೋಡಿದ್ರೆ ನೀವು ಮತ್ತೆ ಹೊರಗಡೆ ಫುಡ್ ಆರ್ಡರ್ ಮಾಡಿದ್ಯಾ ಅಂತ ಶ್ರೇಷ್ಠ ಹೇಳ್ತಾಳೆ. ಆಗ ನೀನು ಆರ್ಡರ್ ಮಾಡಿರೋ ಥರ ಫುಡ್ ನಾನು ಆರ್ಡರ್ ಮಾಡಿಲ್ಲ, ನಾನು ಚೆನ್ನಾಗಿರೋ ಫುಡ್ನೇ ಆರ್ಡರ್ ಮಾಡಿದ್ದೀನಿ. ಎಲ್ಲಿಂದ ಹೇಳೋ? ಅದೇ ಮನೆ ಊಟ, ಅದೇ ಗೌರವ್ ಯಾವಾಗಲೂ ಆರ್ಡರ್ ಮಾಡ್ತಾ ಇರ್ತಾನಲ್ಲ, ಅಲ್ಲಿಂದನೇ ತರಿಸ್ತಾ ಇದ್ದೀನಿ ಅಂತ ತಾಂಡವ್ ಹೇಳ್ತಾನೆ. ತಾಂಡವ್ ಅವ್ರದ್ದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ಅಲ್ಲಿಂದನೇ ಆರ್ಡರ್ ಮಾಡಿದ್ಯಾ ಅಂತ ಶ್ರೇಷ್ಠ ಕೇಳ್ತಾಳೆ. ಗೌರವ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಅವರು ಆಗ್ಲೇ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ರೀಚ್ ಆಗಿಬಿಡ್ತಾನೆ, ಇನ್ನೇನು ಬರೋ ಟೈಮ್ ಆಯಿತು ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಶ್ರೇಷ್ಠಂಗೆ ತುಂಬ ಕೋಪ ಬರುತ್ತೆ. ಗೌರವ್ ಬಂದ ನೋಡು ಅಂತ ಹೇಳಿಬಿಟ್ಟು, ಕೊಡಿ ಗೌರವ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ತಾಂಡವ್ ಗಾಬರಿಯಿಂದ ತುಂಬ ಖುಷಿ ಪಟ್ಕೊಂಡು ಹೇಳ್ತಿರುವಾಗ, ಸರ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅವ್ರಿಗೆ, ಯಾಕಂದರೆ ನನಗೆ ತುಂಬ ಬೇಕಾದವ್ರಿಗೆ ಹುಷಾರಿಲ್ಲ ಅಂತ ಹೇಳಿದೆ ಅಷ್ಟೇ. ಹೌದಾ, ಹಾಗಾದರೆ ನಾನೇ ಮಾಡಿಕೊಡ್ತೀನಿ, ಲೈಸೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಫ್ರೀಯಾಗಿ ಮಾಡಿಕೊಟ್ರು ಅಂತ ಗೌರವ್ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು, ವಾಟ್ ಫ್ರೀಯಾಗ ಅಂತ ತಾಂಡವ್ ಹೇಳಿದಾಗ, ಹೌದು ಸರ್, ನಾನು ಲೈಸೆನ್ಸ್ ಇಲ್ಲದ ಬಿಸ್ನೆಸ್ ಮಾಡಲ್ಲ ಅಂತ ಫ್ರೀಯಾಗಿ ಮಾಡಿಕೊಟ್ರು. ಇವತ್ತು ಮಾತ್ರ ಅಲ್ಲ, ನೀವು ಹುಷಾರಾಗೋ ತನಕ ಅವರೇ ಮಾಡಿಕೊಡ್ತಾರಂತೆ, ಹಾಗಂತ ಹೇಳಿದ್ದು ಕಳಿಸಿದ್ದಾರೆ ಅಂತ ಗೌರವ್ ಹೇಳಿದಾಗ, ನಿಜನಾವಾ, ಊಟದ ವಿಷಯದಲ್ಲಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಂತ ತಾಂಡವ್ ಹೇಳ್ತಾನೆ. ಹೌದು ಸರ್, ಪ್ರತಿದಿನ ಅವರೇ ಕೊಡ್ತಾರೆ, ನಾನು ಜಸ್ಟ್ ಕಾಲ್ ಮಾಡಿದರೆ ಸಾಕು ಅಂತ ಗೌರವ್ ಹೇಳಿದಾಗ, ಸರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಗೌರವ್ ಅಂತ ಹೇಳ್ತಾನೆ ತಾಂಡವ್. ಸರಿ, ನಾನು ಬರ್ತೀನಿ ಅಂತ ಗೌರವ್ ಅಲ್ಲಿಂದ ಹೊರಟೋಗ್ತಾನೆ. ನಂತರ ತಾಂಡವ್ ಲಂಚ್ ಬಾಕ್ಸ್ನ ಇಟ್ಬಿಟ್ಟು ಒಂದು ಪ್ಲೇಟ್ನ ತೊಗೊಂಡು ಕೈಯಲ್ಲಿ ಊಟ ಸಾಂಬಾರು ಎಲ್ಲ ಹಾಕ್ಕೊಂಡು ತಿಂತಾ ಇರ್ತಾನೆ. ತುಂಬ ರುಚಿಯಾಗಿದೆ ಅಂತ ಹೇಳಿ ತುಂಬ ಖುಷಿ ಪಟ್ಕೊಂಡು ತಿಂತಾ ಇರ್ತಾನೆ ತಾಂಡವ್. ಶ್ರೇಷ್ಠ ಅದನ್ನು ನೋಡಿಕೊಂಡು ಅಸಹ್ಯ ಪಟ್ಕೊತಾ ಇರ್ತಾಳೆ. ಅಪ್ಪ ಏನು ಸೂಪರಾಗಿದೆ ಅಂತ, ಇವ್ರು ಮಾಡಿರೋ ಅಡುಗೆ ನಿಜವಾಗ್ಲೂ ಅಮೃತ, ಇದನ್ನು ಮಾಡಿರೋ ಕೈಯಲ್ಲಿ ಕಲ್ಪವೃಕ್ಷ, ವಂಡರ್ಫುಲ್, ಎಷ್ಟು ಒಳ್ಳೆಯವರು ಗೊತ್ತಾ ಅಂತ, ಎಷ್ಟು ಒಳ್ಳೆ ಗುಣ ಅಂತ, ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಅಂತ, ಒಳ್ಳೆಯವ್ರು ಇರಬೇಕು ಅಂತ ಮನಸ್ಸಲ್ಲೇ ಅಂತ ಒಳ್ಳೆ ಮನಸ್ಸಿರಬೇಕು. ದೇವರು ಮನಸ್ಸಿಂದ ಕೇಳ್ಕೊತೀನಿ, ನೀ ಏನು ಮಾಡೋಕ್ಕಿಂತ ಮುಂಚೆ ಅಡುಗೆ ಮಾಡ್ತಿದ್ದಾರಲ್ಲ ಅವರಿಗೆ ಲೈಸೆನ್ಸ್ ಸಿಗೋ ಥರ ಮಾಡಿಬಿಡು ಪ್ಲೀಸ್ ದೇವರೇ, ಯಾವತ್ತೂ ಚೆನ್ನಾಗಿರಬೇಕು, ಹಾಗೆ ನೋಡ್ಕೋ ದೇವರೇ ಪ್ಲೀಸ್ ಅಂತ ತಾಂಡವ್ ಹೇಳ್ತಾ ಇದ್ದರೆ, ಈ ಕಡೆ ಶ್ರೇಷ್ಠ ಕೋಪ ಮಾಡಿಕೊಂಡು ಡ್ಯಾಮಿಟ್ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಅದನ್ನು ನೋಡಿಕೊಂಡು ಇವಳಿಗೆ ಏನಾಯಿತು ಅಂತ ತಾಂಡವ್ ನೋಡಿಬಿಟ್ಟು ಮತ್ತೆ ಅನ್ನ ಸಾಂಬಾರೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಕಡೆ ಭಾಗ್ಯ ಯಾರಿಗೋ ಫೋನ್ ಮಾಡ್ತಿದ್ರೆ ರಿಸೀವ್ ಮಾಡ್ತಿಲ್ಲ ಅಂತ ಕುಸುಮಂಗೆ ಹೇಳಿದಾಗ, ಫೋನ್ ಅಂತ ಯಾಕಿರಬೇಕು ಅಂತ, ಇದ್ಮೇಲೆ ನಾವು ಫೋನ್ ಮಾಡಿದಾಗ ರಿಸೀವ್ ಮಾಡಿಲ್ಲ ಅಂದರೆ ಏನಂತ ಅರ್ಥ ಅಂತ ಹೇಳ್ತಾ ಇರ್ತಾಳೆ. ಆಗ ಸುಂದ್ರಿ ಭಾಗ್ಯ, ಅವ್ರ ಆಫೀಸಲ್ಲಿ ಒಂದು ಫೋನ್ ಇರುತ್ತಲ್ಲ, ಅದಕ್ಕೆ ಫೋನ್ ಮಾಡು, ಡೈರೆಕ್ಟಾಗಿ ಆಫೀಸ್ಗೆ ಮಾಡು ಅಂತ ಹೇಳಿ ಸುಂದ್ರಿ ಹೇಳಿದಾಗ, ಭಾಗ್ಯ ಲೈಸೆನ್ಸ್ ಸಿಗೋ ಆಫೀಸ್ಗೆ ಫೋನ್ ಮಾಡ್ತಾಳೆ. ಆಗ ಒಬ್ಬರು ರಿಸೀವ್ ಮಾಡಿ, ಸರ್ ನಮಸ್ತೆ, ನಾನು ಭಾಗ್ಯ ಅಂತ, ಅದೇ ನೀನು ನೆನ್ನೆ ನಮ್ಮ ಮನೆಗೆ ಬಂದುಬಿಟ್ಟು ಅಡುಗೆ ಎಲ್ಲ ಸೀಸ್ ಮಾಡ್ಕೊಂಡು ಹೋದ್ರಲ್ಲ ಸರ್ ಅಂತ ಭಾಗ್ಯ ಹೇಳಿದಾಗ, ಹಾಂ ಹೇಳಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅದೇ ಸರ್, ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೆ, ಲೈಸೆನ್ಸ್ ಬಂತಾ ಇಲ್ವಾ ಅಂತ ಕೇಳೋದಕ್ಕೆ ಫುಡ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಿದ್ದೆ ಸರ್, ಅವರು ಫೋನ್ ತೆಗಿತಾ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಆಗ ಇವರೇನು ಸುಮ್ಮನೆ ಕೂತಿರ್ತಾರಾ, ಏನ್ರಿ ಅವರಿಗೆ ಮಾಡೋಕ್ಕೆ 1000 ಕೆಲಸ ಇರುತ್ತೆ ಅಂತ ಭಾಗ್ಯಕ್ಕೆ ಹೇಳ್ತಾರೆ. ಸಾರಿ ಸರ್, ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ಸಾರಿ ಸರ್, ಅದು ರಿಪೋರ್ಟ್ ಯಾವಾಗ ಬರುತ್ತೆ ಅಂತ ಭಾಗ್ಯ ಕೇಳಿದಾಗ, ಈ ಕಡೆ ಆಫೀಸ್ ಎದುರುಗಡೆ ಅದೇ ಮೇನ್ ಆಫೀಸರ್ ಫುಡ್ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ರಲ್ಲ, ಅವ್ರು ಬರ್ತಾರೆ. ಆಗ ಫೋನ್ನ ಇವರು ಹೋಲ್ಡ್ ಮಾಡಿ ಇಟ್ಕೊಂಡು, ಸರ್ ನಿನ್ನೆ ಅದೇ ಫುಡ್ ಅವರ ಮನೆಗೆ ಹೋಗಿ ಸೀಸ್ ಮಾಡಿದ್ವಲ್ಲ, ಅವರೇ ಫೋನ್ ಮಾಡಿದ್ದಾರೆ ಅಂತ ಹೇಳ್ತೇನೆ. ಆಗ ನನಗೂ ಅವಾಗಿಂದ ಫೋನ್ ಮಾಡ್ತಾ ಇದ್ದಾರೆ, ಏನಂತೆ ಅವ್ರದ್ದು ಅಂತ ಕೇಳ್ತಾರೆ. ಅದೇ ರಿಪೋರ್ಟ್ ಯಾವಾಗ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ ಅಂತ ಆ ವ್ಯಕ್ತಿ ಹೇಳಿದಾಗ, ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡಿ ಅಂತ ಇನ್ನೊಂದು ಇನ್ಸ್ಪೆಕ್ಟ್ರ್ ಹೇಳ್ತಾರೆ. ಈ ಕಡೆ ಆ ವ್ಯಕ್ತಿ ಫೋನ್ನ ಕಿವಿಗೆ ಇಟ್ಕೊಂಡು, ನೋಡಿ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ನಮಗೆ ಕೆಲಸ ಇದೆ ಇಡಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಕಡೆ ಭಾಗ್ಯ ಹಲೋ ಅಂತ ಇದ್ರೂ ಫೋನ್ ಕಟ್ ಮಾಡ್ತಾರೆ. ಆಗ ಸುನಂದ ಅಲ್ಲಿಗೆ ಬಂದುಬಿಟ್ಟು, ಏನಂತ ಭಾಗ್ಯ ಅವ್ರದ್ದು ಅಂತ ಕೇಳಿದಾಗ, ಸಮಯ ಹಿಡಿಯುತ್ತೆ ಅಂತ ಫೋನ್ ಕಟ್ ಮಾಡಿಬಿಟ್ರು ಅಂತ ಭಾಗ್ಯ ಹೇಳ್ತಾಳೆ. ಆಗ ಅವರು ಏನು ಗೊತ್ತಿಲ್ವಾ ಮತ್ತು ಆಫೀಸಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ಅಂತ ಕುಸುಮ ಕೇಳ್ತಾರೆ.
ಅತ್ತೆ ನನಗೊಂದು ಅರ್ಥ ಆಗ್ತಾ ಇಲ್ಲ, ನಿನ್ನೆ ನೋಡಿದರೆ ಆ ಊಟ ಎಲ್ಲ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಇವಾಗ ನೋಡಿದ್ರೆ ಈ ಥರ ಅಂತ ಹೇಳ್ತಾ ಇದ್ದಾರೆ ಅಂತ ಭಾಗ್ಯ ಹೇಳ್ತಿರುವಾಗ ಹಿಂದ್ಗಡೆಯಿಂದ ಒಂದು ಧ್ವನಿ ಬರುತ್ತೆ. ಹೌದಾ ಭಾಗ್ಯ, ಏನು ಅರ್ಥ ಆಗ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಕನ್ನಿಕಾ ಒಳಗಡೆ ಬರ್ತಾಳೆ. ಕನ್ನಿಕಾನ ಒಳಗಡೆ ಬರ್ತಿದ್ದಂಗೆ ಭಾಗ್ಯ ಅವಳನ್ನು ನೋಡಿ ತುಂಬಾ ಕೋಪ ಮಾಡ್ಕೊತಾಳೆ. ನಂತರ ಒಳಗಡೆ ಬಂದು ಸೋಫಾ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು, ಪರವಾಗಿಲ್ಲ ಭಾಗ್ಯ, ಒಂದು ರೇಂಜ್ಗೆ ದೊಡ್ಡ ಮನೇಲೇ ಇದೆಯಾ, ಆದರೆ ನಿನ್ನ ಲೆವೆಲ್ಗೆ ಇದು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಕನ್ನಿಕಾ ಹೇಳ್ತಿರುವಾಗ, ಏಯ್ ಅಂತ ಸುಂದ್ರಿ ಕೂಗ್ತಾಳೆ. ಆಗ ತಡಿಯೇ, ಅದು ಯಾಕೆ ಮಾತು ಮುಂಚೆ ಕಿರಿಚ್ತೀಯಾ, ಇನ್ನೊಂದು 2 ಮಾತಿದೆ ತಡಿ, ಆಮೇಲೆ ಜಗಳ ಮಾಡೋದು ಇದ್ದಿದ್ದೆ ಅಂತ ಕನ್ನಿಕಾ ಹೇಳ್ತಿರುವಾಗ, ನೋಡು ಕನ್ನಿಕಾ, ಇಲ್ಲಿಗೆ ಯಾಕೆ ಬಂದೆ, ನೀನು ಮೊದಲೇ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ, ಸುಮ್ಮನೆ ಹೊರಟ್ಬಿಡು ಅಂತ ಭಾಗ್ಯ ಹೇಳ್ತಾಳೆ. ಅಂದ್ಕೊಂಡೆ ಇನ್ನೂ ಯಾಕೆ ಈ ಪ್ರಶ್ನೆ ಬಂದಿಲ್ಲ ಅಂತ ನಾನು ಅಂದ್ಕೊಂಡೆ. ಯಾಕೆ ಗೊತ್ತಾ, ನೀನು ಕುಶಲವೇ ಕ್ಷೇಮವೇ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ನಾನು ಇನ್ನು ಹೊರಡ್ಲಾ ಅಂತ ಹೇಳಿಬಿಟ್ಟು ಕನ್ನಿಕಾ ಎದ್ದು ನಿಂತ್ಕೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟು ಮತ್ತೆ ಸೋಫಾ ಮೇಲೆ ಬಂದು ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು, ನೋಡು ನಾನು ಬಂದಿರೋ ಮೇಯ್ನ್ ಮ್ಯಾಟ್ರೇ ಮರ್ತೋಗ್ಬಿಟ್ಟೆ ಅಂತ ಕನ್ನಿಕಾ ಹೇಳಿದಾಗ, ನೀನೊಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತವೋ, ಅದು ಏನು ಹೇಳಬೇಕೋ ಹೇಳಿಬಿಟ್ಟು ತೊಲಗು ಅಂತ ಕುಸುಮ ಹೇಳ್ತಾಳೆ. ತೊಲಗ್ತೀನಿ, ಆದರೆ ತೊಲಗೋಕ್ಕಿಂತ ಮುಂಚೆ ಭಾಗ್ಯಂಗೆ 1-2 ಪ್ರಶ್ನೆ ಕೇಳೋಕ್ಕಿದೆ. ಭಾಗ್ಯ, ಹೇಗೆ ನಡೀತಿದೆ ಬಿಸ್ನೆಸ್ ಎಲ್ಲ, ಏನೋ ಲೈಸೆನ್ಸ್ ಎಲ್ಲ ಅಂತ ಪ್ರಾಬ್ಲಮ್ ಆಯಿತು ಅಂತೆ, ಸರಿ ಆಯಿತಾ? ಅದನ್ನು ಕೇಳಿಸ್ಕೊಂಡು ಭಾಗ್ಯಂಗೆ ತುಂಬಾ ಶಾಕ್ ಆಗುತ್ತೆ. ಇನ್ನೊಂದು ಕಡೆ ಪೂಜಾ ಆಫೀಸ್ಗೆ ಬಂದು ಎದುರುಗಡೆ ಯಾರೋ ಆಂಜನೇಯಂಗೆ ನಮಸ್ಕಾರ ಮಾಡ್ತಾಯಿರ್ತಾರೆ. ನಮಸ್ಕರಿಸಿ ತನ್ನ ಚೇಂಬರ್ಗೆ ಬಂದು ಕೂತ್ಕೊತಾಳೆ. ಚಪ್ಪಲ್ ತೆಗೆದು, ಈ ಪೀಳಿ ಇನ್ನೂ ಬಂದಿಲ್ಲ ಅನಿಸುತ್ತೆ, ಒಂದ್ಸರಿ ಹೋಗಿ ಕ್ಲಾರಿಫೈ ಮಾಡ್ಕೊಂಬರ್ತೀನಿ ಅಂತ ಕಿಶನ್ ಚೇಂಬರ್ಗೆ ಹತ್ರ ಹೋಗ್ತಾ ಇರ್ತಾಳೆ. ಕಿಶನ್ ಅಲ್ಲಿ ಬಂದುಬಿಟ್ಟು, ತಡಿ ನೀನು ಮಾಡ್ತೀನಿ ಅಂತ ಕೈಯಲ್ಲಿ ಚಾಕು ಇಟ್ಕೊಂಡು ಅವಳನ್ನ ಹೀಲ್ಸ್ನ ಕಟ್ ಮಾಡಿ ಹಾಕ್ತಾನೆ. ಆ ಕಡೆ ಕಿಶನ್ ಚೇಂಬರ್ಗೆ ಬಂದುಬಿಟ್ಟು ಒಂದು ಪೂಜೆ ನೋಡಿಬಿಟ್ಟು, ಅಪ್ಪ ಪೀಡೆ ಇನ್ನೂ ಬಂದಿಲ್ಲ, ಸ್ವಲ್ಪ ಹೊತ್ತು ನಾನು ಆರಾಮಾಗಿರ್ಬೋದು ಅಂತ ವಾಪಸ್ ಬಂದು ನೋಡಿದಾಗ ಚೇರಲ್ಲಿ ಕೂತ್ಕೊಂಡಿರ್ತಾನೆ ಕಿಶನ್. ಅದು ನೋಡಿಕೊಂಡು, ನೀನೇನೋ ಮಾಡ್ತಿದ್ಯಾ ಅಂತ ಹತ್ರ ಬಂದು ನೋಡಿದಾಗ ಚಪ್ಪಲೆಲ್ಲ ಕಟ್ಟಾಗಿರುತ್ತೆ. ಅದನ್ನು ನೋಡಿಕೊಂಡು, ನನ್ನ ಚಪ್ಪಲ್ ಯಾಕೋ ಕಟ್ ಮಾಡಿದೆ ಅಂತ ಹೇಳಿದಾಗ, ಏನು ನಾನು ಕಟ್ ಮಾಡಿಲ್ಲಪ್ಪ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಹೇಳ್ದಾಗ ಸುಮ್ಮನೆ ಕೈಯಲ್ಲಿ ಏನೋ ಇಟ್ಕೊಂಡಿದ್ಯಾ ತೋರಿಸು ಅಂತ ಕೇಳ್ತಾಳೆ ಪೂಜಾ. ಚಾಕು ಆಪಲ್ ಕಟ್ ಮಾಡೋಕ್ಕೆ ಅಂತ ಚಾಕು ತೊಗೊಂಡು ಬಂದಿದ್ದೀನಿ ಅಂತ ಪೂಜನ ಹತ್ರ ಆಫೀಸಲ್ಲಿ ಹೇಳ್ತಾಳೆ. ಇಲಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ನೋಡು ಪಾಪ, ನಿನ್ನ ಚಪ್ಪಲಿ ಕಟ್ ಮಾಡಿಬಿಟ್ಟಿದೆ ಪಾಪ, ನಿನಗೆ ಈ ರೀತಿ ಆಗಬಾರ್ದಿತ್ತಲ್ವಾ, ನಿನ್ನೆ ಇದೇ ಚಪ್ಪಲಿಯಿಂದ ಅಲ್ವಾ ನನ್ನ ಕಾಲನ್ನ ತುಳಿದಿದ್ದು, ಹೋಗ್ಲಿ ಬಿಡು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಿಶನ್ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಪೂಜಾ, ಅಯ್ಯೋ ನನ್ನ ಕಾಸ್ಟ್ಲಿ ಚಪ್ಪಲಿ ಎಲ್ಲ ಹಾಳು ಮಾಡಿಬಿಟ್ಟ ಅಂತ ಅಳಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ಸುನಂದ, ಓ ಇದೆಲ್ಲ ನಿನ್ನ ಕೆಲಸನಾ ಅಂತ ಕೇಳ್ತಾಳೆ. ಆಗ ಅಂದ್ಕೊಂಡೆ ಇದ್ದಕ್ಕಿದ್ದಾಗೆ ಮನೆಗೆ ಫುಡ್ ಇನ್ಸ್ಪೆಕ್ಟರ್ ಬಂದು ಲೈಸೆನ್ಸ್ ಎಲ್ಲ ಕೇಳ್ತಿದ್ದಾರೆ ಅಂದರೆ ಇದರಿಂದ ಏನೋ ಇದೆ ಅಂತ ಅಂದ್ಕೊಂಡೆ, ನಿಂದೇ ಇದೆಲ್ಲ ಕೆಲಸ ಅಂತ ಭಾಗ್ಯ ಕೇಳ್ತಾಳೆ. ಅಯ್ಯೋ ಭಾಗ್ಯ, ಸುಮ್ಮನೆ ನನ್ನ ಮೇಲೆ ಯಾಕೆ ಡೌಟ್ ಪಡ್ತಾ ಇದೆಯಲ್ಲ, ತಪ್ಪಲ್ವಾ, ನಾನೇನೂ ಮಾಡಿಲ್ಲ ಭಾಗ್ಯ, ಬರೀ ಫುಡ್ ಇನ್ಸ್ಪೆಕ್ಟರ್ನ ಕೇಳಿದೆ, ಭಾಗ್ಯ ಮಾಡಿದ್ದು ತಪ್ಪಲ್ವಾ ಅಂತ, ಮಿಕ್ಕಿದ್ದೆಲ್ಲ ಅವರೇ ಮಾಡಿದರು ಅಂತ ಕನ್ನಿಕಾ ಹೇಳಿದಾಗ ಅವಳ ಮಾತು ಕೇಳಿಸ್ಕೊಂಡು ಮನೆಯವರು ಎಲ್ರಿಗೂ ಕೋಪ ಬರುತ್ತೆ. ಆಗ ಧರ್ಮ, ಏನಮ್ಮ ಇದು, ಏನು ನಿನಗೇನು ಬೇಕಾಗಿರೋದು, ಪಾಪ ಯಾಕೆ ನನ್ನ ಸೊಸೆ ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡ್ತಿದ್ಯಾ ಅಂತ ಧರ್ಮ ಕೇಳ್ತಾನೆ. ಅಯ್ಯೋ ನಾನೇನು ಮಾಡಿದೆ ಸರ್, ನೀವು ಯಾಕೆ ನನ್ನ ಮೇಲೆ ಸುಮ್ಮನೆ ರೇಗಾಡ್ತಿದ್ದೀರಾ, ನಿಮ್ಮ ಸೊಸೆಗೆ ಕಾನ್ಫಿಡೆನ್ಸ್ ಅನ್ನೋದೇ ಇಲ್ಲ ಅಲ್ವಾ, ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ, ಲೈಸೆನ್ಸ್ ಇಲ್ಲದೆ ಯಾರಾದರೂ ಬಿಸ್ನೆಸ್ ಮಾಡ್ತಾರಾ ಹೇಳಿ ಅಂತ ಕನ್ನಿಕಾ ಹೇಳಿದಾಗ ಭಾಗ್ಯ ಜೋರಾಗಿ ನಗಕ್ಕೆ ಶುರು ಮಾಡ್ತಾಳೆ. ನಂತರ ಕನ್ನಿಕಾನ ಹತ್ರ ಬಂದು, ಕನ್ನಿಕಾ ನಾನು ನಿಮಗೆ ಮೊನ್ನೆನೇ ಹೇಳಿದೆ, ನಿನ್ನ ಬಾಯಲ್ಲಿ ಇಂಥ ಮಾತುಗಳೆಲ್ಲ ಒಂಚೂರು ಸೂಟ್ ಆಗಲ್ಲ, ಕೇಳೋಕ್ಕೆ ನಗು ಬರುತ್ತೆ ಅಂತ, ಒಳ್ಳೆ ಭೂತದ ಬಾಯಲ್ಲಿ ಭಗವದ್ಗೀತೆ ಥರ ಅಂತ ಭಾಗ್ಯ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಕನ್ನಿಕಾಕ್ಕೆ ಕೋಪ ಬರುತ್ತೆ. ಬಂದು ಏಯ್ ಅಂತ ಬೆರಳು ತೋರಿಸಿದಾಗ ಭಾಗ್ಯ ತಿರುಗೇಟು ಥರ ಏಯ್ ಅಂತ ಬೆರಳನ್ನು ತೋರಿಸ್ತಾಳೆ. ಕಿರ್ಚ್ಬೇಡ್ವೆ ಮನೆ ಹಾಳಿ, ಮಾಡೋದೆಲ್ಲ ಮಾಡಿ ಈಗ ನಾಟಕ ಬೇರೆ ಆಡ್ತಿದೀಯಾ, ನನ್ನ ಕೆಲಸನ ಇನ್ನೂ ಸುಲಭ ಮಾಡ್ತಿದ್ಯಾ, ಜೊತೆಗೆ ನಾನು ನ್ಯಾಯವಾದ ದಾರಿಯಲ್ಲಿ ಹೋಗೋ ಥರನೂ ಮಾಡ್ತಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಂಡು ಕನ್ನಿಕಾನ ಮಾಡ್ತಾಳೆ. ಅದನ್ನು ನೋಡಿಕೊಂಡು ಭಾಗ್ಯ, ಕನ್ಫ್ಯೂಸ್ ಆಗಬೇಡ, ವಿಷಯ ಏನು ಗೊತ್ತಾ, ನನ್ನ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಈ ರೀತಿ ಏನಾದರೂ ಆಗಿದ್ದಿದ್ರೆ ನನ್ನ ಬಿಸ್ನೆಸ್ಗೆ ತುಂಬ ದೊಡ್ಡ ಹೊಡೆತ ಬೀಳ್ತಿತ್ತು, ಆದರೆ ಈಗ ಆ ಥರ ಆಗ್ತಾ ಇಲ್ಲ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಒಳ್ಳೆ ಕೆಲಸ ಮಾಡಿದ್ಯಾ, ಇನ್ನು ಮುಂದಕ್ಕೆ ನಾನು ಲೈಸೆನ್ಸ್ ತೊಗೊಂಡೇ ನನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ
ಅಂತ ಭಾಗ್ಯ ಹೇಳಿದಾಗ, ಓ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ ನಿನಗೆ, ಲೈಸೆನ್ಸ್ ಸಿಗುತ್ತೆ ಅಂತ ಕನಿಕಾ ಕೇಳ್ತಾಳೆ. ಆಗ ಓ ಲೈಸೆನ್ಸ್ ಸಿಗುತ್ತಾ ಇಲ್ವಾ ಅಂತ ಕೇಳಿದೆ ಅಲ್ವಾ. ಕನಿಕಾ, ಸಿಗುತ್ತೆ, ಖಂಡಿತ ಸಿಗುತ್ತೆ. ಅನ್ಯಾಯದ ಮಾರ್ಗದಲ್ಲಿ ಹೋಗ್ತಿರೋ ನಿನಗೆ ಎಷ್ಟು ಸಿಗುತ್ತೆ ಅಂದಮೇಲೆ ನ್ಯಾಯದ ಮಾರ್ಗದಲ್ಲಿ ಹೋಗ್ತಾ ಇರೋ ನನಗೆ ಸಿಗಲ್ವಾ, ಯಶಸ್ಸು ಸಿಗಲ್ವಾ? ನಿನ್ನಂಥ ಹಿತಶತ್ರು ಇರೋವರೆಗೂ ಈ ಭಾಗ್ಯ ಬೆಳೀತಾನೇ ಇರ್ತಾಳೆ. ಇನ್ನು ಮುಂದೆ ಸೋಲ್ತೀನಿ ಅಂತ ಕನಸು ಮನಸ್ಸಲ್ಲೂ ತಿಳ್ಕೊಬೇಡ ಅಂತ ಒಂದು ಕನಿಕಾ ನಿನ್ನ ಮುಂದೆ ಗೆಲ್ಲೋದಕ್ಕೆ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ ಅಂತ ಹೇಳಿಬಿಟ್ಟು ಬ್ಯಾಗ್ ತೊಗೊಂಡು ಭಾಗ್ಯ ಅಲ್ಲಿಂದ ಹೊರಟು ಹೋದರೆ, ಈ ಕಡೆ ಕನಿಕಾ ಕಣ್ಣು ಬಾಯಿ ಬಿಟ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಈ ಕಡೆ ಫುಡ್ ಸೀಸ್ ಮಾಡಿರೋ ವ್ಯಕ್ತಿಗೆ ಫೋನ್ ಬಂದಿರುತ್ತೆ. ಮೇಡಮ್ ಏನು ವಿಷಯ ಹೇಳಿ ಮೇಡಮ್ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಎಲ್ಲ ಕೆಲಸ ಹೇಗೆ ನಡೀತಿದೆ ಮೇಡಮ್ ಅಂತ ಹೇಳಿದಾಗ, ಇನ್ನೊಂದು ಕಡೆಯಿಂದ ಕನಿಕಾ ಕಾರಲ್ಲಿ ಹೋಗ್ತಾ, ಬರೀ ಕೆಲಸ ನಡೆಯೋದೇ ಅಷ್ಟೇ ಅಲ್ಲ, ನೀವು ಕೇರ್ಫುಲ್ ಆಗಿರಬೇಕು, ನಾವೆಲ್ಲ ಎಲ್ಲೂ ಮಿಸ್ ಆಗಬಾರ್ದು ಅಂತ ಕನಿಕಾ ಹೇಳಿದಾಗ, ಇಲ್ಲ ಮೇಡಮ್ ಖಂಡಿತ ಇಲ್ಲ, ಎಲ್ಲ ನಾವು ಅಂದ್ಕೊಂಡಾಗೆ ಆಗುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಭಾಗ್ಯನೂ ಅಲ್ಲಿಗೆ ಬರ್ತಾ ಇದ್ದಾಳೆ. ಲೈಸೆನ್ಸ್ ತಗೊತೀನಿ ಅಂತ ಕಾನ್ಫಿಡೆನ್ಸ್ ಆಗಿ ಚಾಲೆಂಜ್ ಆಗಿ ಬರ್ತಾ ಇದ್ದಾಳೆ ಅಂತ ಕನಿಕಾ ಹೇಳ್ತಾಳೆ. ಆಗ ಬರಲಿ ಮೇಡಮ್, ಎಷ್ಟು ಕಾನ್ಫಿಡೆಂಟ್ ಆಗಿ ಬರ್ತಾಳೋ ಅಷ್ಟೇ ಡಿಸಪಾಯಿಂಟ್ ಆಗಿ ಹೋಗ್ತಾಳೆ, ನೋಡ್ತಾ ಇರಿ. ಆ ರಿಪೋರ್ಟ್ ಅವಳು ಎಕ್ಸ್ಪೆಕ್ಟೇ ಮಾಡಿರಬಾರ್ದು, ಆ ರೀತಿಯಲ್ಲಿ ಬರುತ್ತೆ. ಇವತ್ತೆಲ್ಲ ಮೇಡಮ್ ಅವಳು ಯಾವತ್ತೂ ಫುಡ್ ಬಿಸ್ನೆಸ್ ಮಾಡಬಾರ್ದು, ಆ ರೀತಿ ರಿಪೋರ್ಟ್ ಕೊಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ, ಅಷ್ಟು ಮಾಡಿ ನಿಮಗೆ ಸೇರಬೇಕಾಗಿರೋದೆಲ್ಲ ಟೈಮ್ ಸರಿಯಾಗಿ ಕರೆಕ್ಟಾಗಿ ಬಂದು ಸೇರುತ್ತೆ. ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ, ನೀವು ಕೇಳಿರೋದಕ್ಕಿಂತ ಜಾಸ್ತಿನೇ ಸಿಗುತ್ತೆ ಅಂತ ಕನಿಕಾ ಹೇಳಿದಾಗ, ಥ್ಯಾಂಕ್ ಯು ಮೇಡಮ್ ಅಂತ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ನೀರು ಇಡಕ್ಕಂತ ಆ ಇನ್ಸ್ಪೆಕ್ಟರ್ ಎದುರುಗಡೆ ಒಬ್ಬ ವ್ಯಕ್ತಿ ಬಂದಾಗ, ನಿನ್ನೆ ಒಂದು ಫುಡ್ ತಂದಿಟ್ಟಿದ್ದಲ್ಲ, ಅದನ್ನು ಇವಾಗ ಲ್ಯಾಬ್ಗೆ ಕಳಿಸು ಅಂತ ಹೇಳಿದಾಗ, ಸರಿ ಸರ್ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತದೆ. ಕಡೆ ಕಾರ್ನಲ್ಲಿ ಹೋಗುವಾಗ ಕನಿಕಾ, ಭಾಗ್ಯ ನಾನು ನಿನಗೆ ಅವತ್ತೇ ಹೇಳಿದೆ ನನ್ನ ಮುಂದೆ ಚಾಲೆಂಜ್ ಹಾಕ್ಬೇಡ ಅಂತ, ಸಫರ್ ಮಾಡ್ತೀಯಾ ಅಂತ, ಇವಾಗ ಅನುಭವಿಸು ಅಂತ. ಭಾಗ್ಯ ಸಾರಿ ಕನಿಕಾ ನನಗೆ ಅಂತ ನಗಕ್ಕೆ ಶುರು ಮಾಡ್ತಾಳೆ ಕಾರಲ್ಲಿ. ಈ ಕಡೆ ವ್ಯಕ್ತಿ ಫುಡ್ನ ಲ್ಯಾಬ್ಗೆ ಕೊಡಬೇಕು ಅನ್ನೋಷ್ಟರಲ್ಲಿ ಎದುರುಗಡೆ ಭಾಗ್ಯ ಬರ್ತಾಳೆ. ಅಣ್ಣ ಒಂದು ನಿಮಿಷ, ಈ ಫುಡ್ನ ಎಲ್ಲಿ ತೊಗೊಂಡು ಹೋಗ್ತಿದ್ದೀರಾ ಅಂತ ಕೇಳಿದಾಗ, ಲ್ಯಾಬ್ಗೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಏನು ಫುಡ್ನ ಇವಾಗ ಲ್ಯಾಬ್ ತೊಗೊಂಡು ಹೋಗ್ತಿದ್ದೀರಾ? ಆಗ ಭಾಗ್ಯ, ಅಣ್ಣ ಒಂದು ನಿಮಿಷ ಕೊಡಿ ಅದನ್ನು ಅಂತ ಹೇಳಿಬಿಟ್ಟು ಅವ್ರ ಕೈಯಿಂದ ತೊಗೊಂಡು ಅದನ್ನು ಓಪನ್ ಮಾಡೋಕ್ಕೆ ನೋಡ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.